ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ಸಿಲ್ವರ್ ಜ್ಯುವೆಲ್ರಿ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಗ್ರೌಂಡ್ ಎಲ್ಲ ಫುಲ್ ಮೆಸ್ಸಿ ಆಗಿಬಿಟ್ಟಿದೆ, ಯಾರು ಬೇಜಾರು ಮಾಡ್ಕೋಬೇಡಿ. ಫುಲ್ ಸ್ಯಾರೀಸು, ಸೊ ಹಾಗಾಗಿ ಇವತ್ತು ನಾನು ತೋರಿಸೋ ಸಿಲ್ವರ್ ಜ್ಯುವೆಲ್ರಿ ಎಲ್ಲನೂ ನೀವು ಪಟ್ಟಂತ ಆರ್ಡರ್ ಮಾಡ್ಬೋದು. ನಿಮ್ಗೆ ಯಾವ್ದಾದ್ರು ಸಿಲ್ವರ್ ಜ್ಯುವೆಲ್ರಿ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ. ಇದೆಲ್ಲ ಆರ್ಡರ್ ಬಂದಿರೋವಂಥ ಜ್ಯುವೆಲ್ರಿ ಎಲ್ಲ. ಪ್ರತಿ ಟೈಮ್ ಯಾವ್ದು ಆರ್ಡರ್ ಆಗಿರುತ್ತೆ ಅದನ್ನು ಮಾತ್ರ ತೋರಿಸ್ತಾ ಇದ್ದೆ. ಈ ಸಲ ತೋರಿಸೋ ಜ್ಯುವೆಲ್ರಿ ಎಲ್ಲ ನನ್ನ ಹತ್ರ ರೆಡಿ ಸ್ಟಾಕ್ ಇರೋಂಥದ್ದು. ನೀವು ಆರ್ಡರ್ ಮಾಡಿದರೆ ತಕ್ಷಣ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಎಲ್ಲ ಒಂದೊಂದೇ ಪೀಸ್ ಇರೋದು, ಸೊ ಹಾಗಾಗಿ ಬೇಗ ನೋಡಿದ ತಕ್ಷಣ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. ಸೊ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಸೊ ವೇರ್ ಮಾಡಿ ನಿಮಗೆ ಎಲ್ಲನೂ ತೋರಿಸ್ತೀನಿ. ಇದು ಫಸ್ಟ್ ಒನ್ನು ಡಾರ್ಕ್ ಗ್ರೀನ್ ಕಲರ್ ಬೀಡ್ಸ್ ಹಾಕಿ ಮಾಡಿರೋ ಅಂಥದ್ದು. ಇದರಲ್ಲಿ ಮಾಪಲ್ಲೂ ಕೂಡ ಅಷ್ಟೇ, ಝೂಮ್ ಮಾಡಿ ತೋರಿಸ್ತೀನಿ. ಮಾಪಲ್ಲೂ ಕೂಡ ಅಷ್ಟೇ ನಿಮಗೆ ಗ್ರೀನ್ ಕಲರ್ ಸ್ಟೋನ್ ಬಂದಿದೆ, ಲಕ್ಷ್ಮಿ ಪಿಕಾಕ್ ಮತ್ತು ಲಕ್ಷ್ಮಿ ಬಂದಿದೆ. ತುಂಬಾ ಚೆನ್ನಾಗಿದೆ, ಫುಲ್ ಶೈನಿಂಗ್ ಬರುತ್ತೆ. ಈ ಸ್ಯಾರಿ ಆ್ಯಕ್ಚುಲಿ ನಾನು ವೇರ್ ಮಾಡಿರೋದು ಸಿಂಪಲ್ ಸ್ಯಾರಿ, ಬಟ್ ಈ ಜ್ಯುವೆಲ್ರಿ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಯಾರಿನೂ ತುಂಬ ಗ್ರ್ಯಾಂಡ್ ಥರ ಫೀಲ್ ಆಗ್ತಾ ಇದೆ. ಸೊ ಇದು ರೆಡಿ ಸ್ಟಾಕ್ ಇರೋ ಅಂಥದ್ದು. ಸೊ ಇದು ಬೇಕು ಅಂತ ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಬರ್ತಾ ಇದೆ, ಸೊ ಅದಕ್ಕೆ ವಾಟ್ಸಪ್ ಮಾಡಬೇಕು ನೀವು. ಟೆಕ್ ಸ್ಕ್ರೀನ್ಶಾಟ್. ಎಲ್ಲ ಒಂದೊಂದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿರ್ತಾರಲ್ಲ, ಅದರೆಲ್ಲ ನಿಮಗೆ ಮಾತಾಡಬೇಕಾದ್ರೆ ಮಾತಾಡ್ತಾ ಇದ್ದಾಗ ಸ್ಕ್ರೀನ್ಶಾಟ್ ತೆಗಿತಾರಲ್ಲ, ಅದರಲ್ಲಿ ಹಿಂಗೆಂಗೋ ಬಂದಿರ್ತೀನಿ. ನಮ್ಮ ಮನೆಯವ್ರು ನೋಡಿ ನೀನು ಹೆಂಗೆ ಕಾಣಿಸ್ತಾ ಇದೆಯಾ ಇದರಲ್ಲಿ ಅಂತ ಅಂದ್ಬಿಟ್ಟು ನಂಗೆ ರೇಗಿಸ್ತಾ ಇರ್ತಾರೆ. ಅದಕ್ಕೆ ಇವಾಗ ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಹಂಗೆ ನಕ್ಕಿದ್ದು. ಸೊ ನೆಕ್ಸ್ಟ್ ಒನ್ ತೋರಿಸ್ತೀನಿ. ಇದು ನೆಕ್ಸ್ಟ್ ಒನ್ನು ಸೇಮ್ ಅದೇ ಥರನೇ, ಅದರಲ್ಲಿ ಡಾರ್ಕ್ ಗ್ರೀನ್ ಕಲರ್ ಬೀಡ್ಸ್ ಇತ್ತು. ಇದರಲ್ಲಿ ಸ್ವಲ್ಪ ಲೈಟ್ ಗ್ರೀನ್ ಚಾಟಮ್ ಅಂತ ಹೇಳ್ತಾರೆ ಈ ಕಲರ್ ಬೀಡ್ಸಿಗೆ. ಇದಕ್ಕೆ ಗೋಲ್ಡ್ ಕಲರ್ ಬೀಡ್ಸ್ ಕೂಡ ಆ್ಯಡ್ ಮಾಡಿಸಿದ್ದೀನಿ. ಸೊ ಅದಕ್ಕಿಂತ ಇದು ಪ್ರೈಸ್ ಜಾಸ್ತಿ ಇರುತ್ತೆ, ಎಕ್ಸ್ಟ್ರಾ ಗೋಲ್ಡ್ ಕಲರ್ ಬೀಡ್ಸ್ ಬಂದಿದೆಯಲ್ಲ ಅದಕ್ಕೆ. ಸೊ ಇದರಲ್ಲಿ ಮಾಪಲ್ಲಿ ಸ್ಟೋನ್ ಏನೂ ಇಲ್ಲ, ಪ್ಲೇನ್ ಬಂದಿದೆ. ಇದರಲ್ಲಿ ಪಿಕಾಕು ಮತ್ತು ಲಕ್ಷ್ಮಿ ಮತ್ತು ಪಿಕಾಕ್ ಇದೆ ಈ ಮಾಪಲ್ಲಿ. ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ವೇರ್ ಮಾಡಿದಾಗ. ಸೊ ಗೋಲ್ಡ್ ಬೀಡ್ಸ್ ಆ್ಯಡ್ ಮಾಡಿದಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಅದೂ ಕೂಡ ಚೆನ್ನಾಗಿದೆ. ಪ್ಲೈನ್ ಇದ್ರೂ ಚೆನ್ನಾಗಿರುತ್ತೆ. ಡಾರ್ಕ್ ಗ್ರೀನ್ ಇದೆಯಲ್ಲ, ಸೊ ಹಾಗಾಗಿ ಪ್ಲೈನ್ ಇದ್ರೇ ಚಂದ ಅಂತ ನಂಗನ್ನಿಸ್ತು. ಸೊ ಹಾಗಾಗಿ ಅದನ್ನು ಆ ಥರನೇ ಮಾಡಿಸಿದ್ದೀನಿ. ಇದು ನೆಕ್ಸ್ಟ್ ಒನ್ನು. ಎಷ್ಟು ಚೆನ್ನಾಗಿದೆ ನೋಡಿ ಈ ಜ್ಯುವೆಲ್ರಿ, ಸಖತ್ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದರೆ ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಅಷ್ಟಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ನಾನು ಹಾಕ್ಕೊಂಡಿದ್ದೀನಿ. ಮಿರರಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಗೊತ್ತಾ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಸ್ಯಾರಿ ಲೈಟ್ ಕಲರ್ ಇರೋದಕ್ಕಂತೂ ಇನ್ನೂ ಬ್ರೈಟಾಗಿ ಕಾಣಿಸ್ತಾ ಇದೆ. ಸೊ ನೀವು ಯಾರು ಮಿಸ್ ಮಾಡ್ಕೊಳ್ಳೇಬೇಡಿ. ಇದರಲ್ಲೂ ಅಷ್ಟೇ ಸ್ಟೋನ್ ಇಲ್ಲ, ಲಕ್ಷ್ಮಿ ಪಿಕಾಕ್ ಬಂದಿದೆ ಇದರಲ್ಲಿ ಮಾಪ್ಸು. ಮೆರೂನ್ ಕಲರ್ ಬೀಡ್ಸ್ ಹಾಕಿಸಿ ಮಾಡಿಸಿರೋ ಅಂಥದ್ದು. ಇದರಲ್ಲೇನು ಗೋಲ್ಡ್ ಬೀಡ್ಸ್ ಇಲ್ಲ. ಇದು ನೆಕ್ಸ್ಟ್ ಒನ್ನು ಡಾರ್ಕ್ ಗ್ರೀನ್ ಕಲರ್ ಬೀಡ್ಸ್ ಬಂದಿದೆ ಇದರಲ್ಲಿ. ಇದರಲ್ಲೂ ಮಾಪಲ್ಲೂ ಕೂಡ ಅಷ್ಟೇ ಲಕ್ಷ್ಮಿ ಪಿಕಾಕ್ ಇದೆ. ತುಂಬಾ ಚೆನ್ನಾಗಿದೆ. ಈ ಕಲರ್ ಅಂತೂ ನಂಗೆ ತುಂಬಾ ಇಷ್ಟ. ಪರ್ಸ್ನಲಿ ಲಾಂಗ್ ಹಾರದಲ್ಲಾಗಲಿ ಈ ಥರ ಜ್ಯುವೆಲ್ರಿಯಲ್ಲಿ ಈ ಕಲರ್ ಬೀಡ್ಸ್ ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಾರ್ಕಾಗಿ. ಆಲ್ಮೋಸ್ಟ್ ಯಾವ್ದು ಹಾಕೋತೀನೋ ಅದೆಲ್ಲದಕ್ಕೂ ಇದೇ ಡೈಲಾಗ್ ಹೊಡಿತೀನಿ ಅಂತ ಅನ್ಕೋಬೇಡಿ. ಅದೇನು ಗೊತ್ತಾ, ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತಲ್ಲ, ನನಗೆ ಇದೇ ಇಷ್ಟ ಏನೋ ಅಂತ ಅನಿಸುತ್ತೆ. ಬಟ್ ಬೇರೆದು ಹಾಕೊಂಡಾಗ ಅದು ಚೆನ್ನಾಗಿ ಕಾಣಿಸುತ್ತೆ, ಅದನ್ನು ಹಂಗೆ ಅಂದ್ಬಿಡ್ತೀನಿ ಸುಮ್ಮನೆ. ಇದು ನೆಕ್ಸ್ಟ್ ಒನ್ನು ಮೆರೂನ್ ಕಲರಲ್ಲಿದೆ. ಇದು ಅವಾಗ ತೋರಿಸಿದೆ ಬೇರೆ, ಇದೇನೇ ಬೇರೆ. ಸೊ ಇದೆಲ್ಲ ಲಿಮಿಟೆಡ್ ಸ್ಟಾಕ್ ಇರೋದು. 1 ಪೀಸ್ 2 ಪೀಸ್ ಆ ಥರ ಇದೆ. ನಿಮಗೆ ಬೇಕು ಅಂತಂದರೆ ಬೇಗ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ, ಇಲ್ಲ ಅಂತಂದರೆ ಖಾಲಿ ಆಗುತ್ತೆ. ಯಾಕಂದರೆ ಸಿಲ್ವರ್ ಜ್ಯುವೆಲ್ರಿಗೆ ಇವಾಗ ತುಂಬಾ ಬೇಡಿಕೆ ಇದೆ. ತುಂಬ ಜನ ಹೇಳ್ತಾರೆ ನಿಮ್ಮ ಹತ್ರ ತುಂಬ ಕಲೆಕ್ಷನ್ಸ್ ಇದೆ, ನೀವು ಮಾಡಿಸೋ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ ಅಂತ. ಯಾಕಂದರೆ ನಾನು ಕಸ್ಟಮೈಸ್ ಮಾಡಿಸೋದಲ್ವ, ಹಂಗಾಗಿ ತುಂಬ ಜನ ಇಷ್ಟಪಡ್ತಾರೆ. ಬೇಗನೆ ಖಾಲಿ ಆಗಿಬಿಡುತ್ತೆ. ಹಂಗಾಗಿ ಹೇಳ್ತಾ ಇದ್ದೀನಿ, ವಿಡಿಯೋ ನೋಡಿದ ತಕ್ಷಣ ಪಟ್ ಅಂತ ಆರ್ಡರ್ ಮಾಡಿ. ಸೊ ನನ್ನ ವಿಡಿಯೋ ಬೇಗ ನಿಮಗೆ ನಾನು ಮಾಡಿದ ತಕ್ಷಣ ನಿಮಗೆ ಗೊತ್ತಾಗಬೇಕು ವಿಡಿಯೋ ಅಪ್ಲೋಡ್ ಆಗಿದೆ ಅಂತ ಅಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಒನ್ ಬಂದು ಪರ್ಲ್ದು ಹಾರ. ಇದಂತೂ ತುಂಬ ಚೆನ್ನಾಗಿದೆ. ಯಾವಾಗಿದ್ರೂ ಪರ್ಲಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ನಾವು ಯೂಸ್ ಮಾಡೋ ಪರ್ಲ್ ಬಂದು ಸ್ವರಾಸ್ಕಿ ಪರ್ಲ್ಸ್ ಅಂತ. ಗೋಲ್ಡಿಗೂ ಇದನ್ನೇ ಯೂಸ್ ಮಾಡ್ತಾರೆ, ಈ ಪರ್ಲ್ನೇ ಯೂಸ್ ಮಾಡೋದು. ಸೊ ನೋಡಿ ತುಂಬಾ ಚೆನ್ನಾಗಿದೆ. ಇಲ್ಲಿ ಒಂದು ಗ್ರೀನ್ ಸ್ಟೋನ್ ಬಂದಿದೆ. ನನ್ನ ಗ್ರೀನು ಮತ್ತು ಬಾರ್ಡರಲ್ಲಿ ಪರ್ಪಲ್ ಇತ್ತು, ಸೊ ಗ್ರೀನಿಗೆ ಚೆನ್ನಾಗಿ ಕಾಣಲ್ವೇನೋ ಅಂತ ಅಂದ್ಬಿಟ್ಟು, ಅದು ಲೈಟ್ ಕಲರ್ ಅಲ್ವಾ ಅಂತ ಅಂದ್ಬಿಟ್ಟು ಇದನ್ನು ಹಾಗೆ ಇಟ್ಕೊಂಡೆ ಅಷ್ಟೇ. ಇದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ.
ಪರ್ಲ್ ಏನು ಗೊತ್ತಾ, ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಗ್ರೀನು ಮೆರೂನು ಆದರೆ ಒಂದಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಇನ್ನೊಂದಕ್ಕೆ ಮ್ಯಾಚ್ ಆಗಲ್ಲ ಅನ್ಬೋದು. ಬಟ್ ಪರ್ಲ್ ಹಂಗಲ್ಲ, ನೀವು ಎಲ್ಲದಕ್ಕೂ ಹಾಕೋಬೋದು ಹಾಗೆ. ಸೊ ಇದು ಕೂಡ ಅಷ್ಟೇ, ಒಂದೇ ಪೀಸ್ ಇರೋದು ಈ ಥರದ್ದು. ಇಲ್ಲಿ ಗೋಲ್ಡ್ಸ್ದು ಬೀಡ್ಸ್ ಬಂದಿದೆ, ಸ್ಟ್ರೈಟಾಗಿ ಹಾಕ್ಸಿರೋದು, 3 ಸ್ಟೆಪ್ ಹಾಕ್ಸಿದ್ದೀವಿ. ಇದು ನೆಕ್ಸ್ಟ್ ಒನ್ನು, ಇದು ಕೂಡ ಪರ್ಲ್ ಹಾರನೇ, ಬಟ್ ಇದರಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ ಬಂದಿಲ್ಲ, ಅದರಲ್ಲಿ ಗೋಲ್ಡ್ ಕಲರ್ ಬೀಡ್ಸ್ ಬಂದಿತ್ತು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಬಟ್ ವೆಯ್ಟ್ ಅದಕ್ಕಿಂತ ಇದು ಕಡಿಮೆ ಆಗುತ್ತೆ, ಯಾಕಂದರೆ ಇದರಲ್ಲಿ ಬೀಡ್ಸ್ ಇಲ್ವಲ್ಲ, ಸೊ ಹಾಗಾಗಿ. ಸೊ ಇದಕ್ಕೆ ಒಂದು ಮ್ಯಾಚ್ ಆಗೋ ಥರ ಚೋಕರ್ ತೋರಿಸ್ತೀನಿ. ತುಂಬ ಜನ ಸೆಟ್ ಮಾಡೋ ಥರ ತೋರಿಸಿ ಅಂತ ಕೇಳ್ತಾ ಇರ್ತೀರ, ಹಾಗಾಗಿ ಹಾಕೊಂಡು ತೋರಿಸ್ತೀನಿ. ಸೊ ಇದು ನೋಡಿ, ಇದು ಎರಡಕ್ಕೂ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂದರೆ, ಇದು ನೆಕ್ಲೆಸ್ ಥರನೂ ಮಾಡ್ಕೋಬೋದು ನೀವು, ಚೋಕರ್ ಥರನೂ ಮಾಡ್ಕೋಬೋದು. 2 in 1 ಥರ ಬರುತ್ತೆ ಇದು. ಸೊ ನೆಕ್ಲೆಸ್ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ, ಈ ಥರ ಚೋಕರ್ ಥರ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎರಡಕ್ಕೂ. ಇದಕ್ಕೆ ಗ್ರೀನ್ ಕಲರ್, ಈ ಥರದ್ದು ಗ್ರೀನ್ ಕಲರ್ ಹಾರ ತೋರಿಸ್ತೀನಲ್ಲ, ಅದಕ್ಕೂ ಇದನ್ನ ಮ್ಯಾಚ್ ಮಾಡ್ಬೋದು, ಯಾಕಂದರೆ ಇಲ್ಲಿ ಗ್ರೀನ್ ಕಲರ್ ಬೀಡ್ಸ್ ಇದೆ. ಝೂಮ್ ಮಾಡಿ ತೋರಿಸ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಜ್ಯುವೆಲ್ರಿ. ಸೊ ಲಾಂಗ್ ಹಾರನ ಸ್ವಲ್ಪ ಲೂಸ್ ಮಾಡಿ ಹಾಕ್ಕೊಂಡ್ರೆ, ಸೊ ಕರೆಕ್ಟಾಗಿ ಇಲ್ಲಿಗೆ ಬರೋ ಥರ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಲೆಂತು. ಇದರಲ್ಲೂ ಕೂಡ ಗೋಲ್ಡ್ ಕಲರ್ ಬೀಡ್ಸ್ ಬಂದಿದೆ ಚೋಕರಲ್ಲಿ. ಸೊ ವಿಡಿಯೋದಲ್ಲೇ ಕವರ್ ಆಗ್ತಿಲ್ಲ, ಸೊ ಈ ಥರ ಲೂಸ್ ಮಾಡಿ ಹಾಕೋಬೋದು. ಇಲ್ಲ ನಿಮಗೆ ಬೇಡ ಲೆಂತ್ ಕರೆಕ್ಟಾಗೇ ಇದೆ ಅಂತ ಅಂದರೆ ನಾರ್ಮಲಾಗಿ ಇಷ್ಟು ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಇನ್ನೊಂದು ಇದೆ ತೋರಿಸ್ತೀನಿ, ಕಲರ್ಸ್ ಇದೆ ಇದರಲ್ಲಿ. ಗ್ರೀನ್ ಕಲರ್ ಇದೆ, ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಫಸ್ಟ್ ತೋರಿಸ್ನಲ್ಲ ಗ್ರೀನ್ ಕಲರು, ಸೊ ಅದಕ್ಕೆ ಇದನ್ನ ಮ್ಯಾಚ್ ಮಾಡ್ಕೋಬೋದು ಬೇಕು ಅಂತ ಅಂದರೆ ನೀವು. ಸೊ ಇದು ನೋಡಿ, ಈ ಚೋಕರ್ನ ನೀವು ಚೋಕರ್ ಥರನೂ ಹಾಕೋಬೋದು, ಇಲ್ಲ ನೆಕ್ಲೆಸ್ ಥರ, 2 ಥರ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಕೃಷ್ಣ ಜನ್ಮಾಷ್ಟಮಿಗೆ ಇದನ್ನ ವೇರ್ ಮಾಡಿದ್ದೆ ಫೋಟೋಶೂಟಿಗೆ, ಅವಾಗ ತುಂಬ ಜನ ಕೇಳ್ತಾ ಇದ್ರಿ ಇದ್ರ ಬಗ್ಗೆ, ಎಲ್ಲಿ ತಗೊಂಡಿದ್ದು ಏನು ಅಂತ. ಆ್ಯಕ್ಚುಲಿ ಇದು ಸಿಲ್ವರ್ ಜ್ಯುವೆಲ್ರಿ. ಸೊ ಇದರಲ್ಲಿ ಪಿಂಕ್ ಕಲರ್ ಬೀಡ್ಸ್ ಬಂದಿದೆ, ಸೊ ಅದೇ ಥರನೇ ಇನ್ನೊಂದಿದೆ, ಗ್ರೀನ್ ಕಲರ್ ಬೀಡ್ಸ್ ಇದೆ ಇದರಲ್ಲಿ. ಸೊ ಈ ಥರದ್ರಲ್ಲಿ ಟೋಟಲ್ ಗ್ರೀನ್ 2 ಇದೆ, ಮತ್ತು ವೈಟ್ ಪರ್ಲ್ದು ಒಂದಿದೆ ಅಷ್ಟೇ. ಬೇಗ ಖಾಲಿ ಆಗುತ್ತೆ. ಆ್ಯಕ್ಚುಲಿ ಈ ಥರದ್ದು ಒಂದು 20-25 ಪೀಸು ಸೇಲ್ ಮಾಡಿದ್ದೀನಿ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಥರದ ಚೋಕರ್ಸು. ತುಂಬ ಕ್ಯೂಟಾಗಿದೆ, ತುಂಬ ದೊಡ್ಡದು ಅಂತಲೂ ಅನಿಸಲ್ಲ, ತುಂಬ ಚಿಕ್ಕದು ಅಂತ ಅನಿಸಲ್ಲ. ಎಲ್ಲದಕ್ಕೂ ಹಾಕೋಬೋದು ನೀವು, ಸ್ಯಾರೀಸ್ಗೆ, ಡ್ರೆಸ್ಸಿಗೂ ಕೂಡ ಇದನ್ನ ಹಾಕೋಬೋದು. ಇದು ನೆಕ್ಸ್ಟ್ ಒನ್ನು, ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್ ಥ್ರೆಡ್ಡಲ್ಲಿ ಹೆಣ್ದಿರೋದಷ್ಟೇ. ಸೊ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಈ ಥರ ಕಾಣಿಸುತ್ತೆ, ಸಿಂಪಲ್ಲಾಗಿ ಎಲ್ಲ ಸ್ಯಾರೀಸ್ಗೂ ಇದನ್ನ ವೇರ್ ಮಾಡ್ಬೋದು. ಇದು ನೆಕ್ಸ್ಟ್ ಒನ್ನು, ತುಂಬ ವಿಡಿಯೋದಲ್ಲಿ ನೀವು ಈ ಸರನ ನೋಡಿರ್ತೀರ, ತುಂಬ ಜನ ಮಾಡಿಸ್ಕೊಂಡಿದ್ದಾರೆ. ಇದು ಎಲಿಫ್ಯಾಂಟು, ಇಲ್ಲಿ ಲಕ್ಷ್ಮಿ ಬರುತ್ತೆ, ಮತ್ತೆ ಎಲಿಫ್ಯಾಂಟು ಗಜಲಕ್ಷ್ಮಿ ಪ್ಯಾಟ್ರನಲ್ಲಿ ಬರುತ್ತೆ. ಇದು ಗೋಲ್ಡಲ್ಲಿ ಆ್ಯಕ್ಚುಲಿ ಈ ಥರ ತುಂಬ ಮಾಡಿಸ್ತಾರೆ, ಅದೇ ಥರದ್ರಲ್ಲಿ ಸಿಲ್ವರಲ್ಲಿ ಈ ಥರ ಮಾಡಿಸಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ. ಮಣಿನೂ ಕೂಡ ಅಷ್ಟೇ, ಇದು ಗ್ರೀನ್ ಕಲರು, ಚಿಕ್ಕು ಮಣಿ, ನಾರ್ಮಲ್ಗಿಂತ ಚಿಕ್ಕು ಮಣಿ, 3 mm ಬರುತ್ತೆ. ನಾರ್ಮಲಾಗಿ ಬೇರೆ ಸರಗಳೆಲ್ಲ ತೋರಿಸ್ತಾನಲ್ಲ, ಇದರಲ್ಲಿ 4 mm ಇರುತ್ತೆ, ಇದರಲ್ಲಿ 3 mm, 5 ಲೈನ್ಸ್ ಬಂದಿದೆ ಇದರಲ್ಲಿ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಕೊಂಡು. ತುಂಬ ಜನ ಸಿಲ್ವರಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಯಾವುದಾದ್ರೂ ಇದ್ದರೆ ಹೇಳಿ ಅಂತ ಕೇಳ್ತಾ ಇರ್ತೀರಾ. ಸೊ ಅದನ್ನು ನೆನಪಲ್ಲಿ ಇಟ್ಕೊಂಡು ಈ ಒಂದು ಡಿಸೈನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಇದನ್ನು ನಾವು ಮಾಡಿಸಿದ್ದು ತುಂಬ ಚೆನ್ನಾಗಿ ಸೇಲ್ ಆಯಿತು. ಇದು ಆ್ಯಕ್ಚುಲಿ ನನ್ನ ಹತ್ರ ಒಂದು ಗೋಲ್ಡ್ ಇದೆ, ನನ್ನ ಹತ್ರ ಅಂತ ಅಂದರೆ ನಮ್ಮ ಅತ್ತೆ ಹತ್ರ ಒಂದು ಗೋಲ್ಡಲ್ಲಿದೆ, ಸೇಮ್ ಟು ಸೇಮ್ ಹಿಂಗೇನೆ ಕಾಣಿಸುತ್ತೆ, ಅದು ಒಂಚೂರು ಚೇಂಜ್ ಅಂತ ಅನಿಸಲ್ಲ. ಸೊ ಇದರಲ್ಲಿ ನಿಮಗೆ ಎಲ್ಲ ಕಲರ್ಸು ಸಿಗುತ್ತೆ. ಗ್ರೀನ್ ತೋರಿಸಿದ್ನಲ್ಲ ಅದೇ ಥರನೇ ಇದು ರೆಡ್ ಕಲರು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದರಲ್ಲಿ ಮೆರೂನು, ಪಿಂಕು ಎಲ್ಲ ಸಿಗುತ್ತೆ. ರೆಡ್ ಅಂತೂ ತುಂಬ ಹೈಲೈಟಾಗಿ ಕಾಣಿಸುತ್ತೆ ನಿಮಗೆ ವೇರ್ ಮಾಡಿದಾಗ. ತುಂಬ ಈ ಗೋಲ್ಡ್ ಕಲರ್ ಬೀಡ್ಸಿಗೂ ರೆಡ್ಡಿಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಈ ಥರ ಇದೆ. ಸೊ ರೆಡ್ಡು ಗ್ರೀನ್ ಯಾವ ಕಲರ್ ಬೇಕು ನಿಮಗೆ ಆ ಕಲರ್ ನೀವು ಆರ್ಡ್ರ್ ಮಾಡ್ಬೋದು. ಬ್ಲ್ಯಾಕ್ ಸಿಗುತ್ತೆ, ಬ್ಲೂ ಸಿಗುತ್ತೆ, ಎಲ್ಲ ಕಲರ್ಸು ಸಿಗುತ್ತೆ. ಈ ಕಟ್ಟಿಂಗ್ ಡಿಸೈನು ಕೂಡ ಬೇರೆ ಥರ ಚೇಂಜ್ ಇರೋದು ಇದೆ, ಈ ಥರ ಬಾಕ್ಸ್ ಥರ ಇರೋದು ಸಿಗುತ್ತೆ ನಿಮಗೆ. ಈ ಸರ ಅಂತೂ ವಿಡಿಯೋ ಹಾಕಿದ ತಕ್ಷಣ ಪಟ್ಟಂತ ಸೇಲ್ ಆಗುತ್ತೆ ಅಂತ ನಂಗೆ ಗೊತ್ತು. ಲಾಸ್ಟ್ ನಾನು ಮದುವೆಗೆ ಈ ಥರದ್ದು ಒಂದು ಕಾಂಬಿನೇಷನಲ್ಲಿ ಸರ ಹಾಕ್ಕೊಂಡಿದ್ದೆ. ಸೊ ಅದನ್ನು ನೋಡಿ ತುಂಬ ಜನ ಇಷ್ಟಪಟ್ಟಿದ್ರೆ. ಅದು ಸ್ವಲ್ಪ ಕಾಸ್ಟ್ಲಿ, ಯಾಕಂದರೆ ವೆಯ್ಟ್ ಅದು 65-75 ಹಂಗಿತ್ತು. ಬಟ್ ಇದು ಸ್ವಲ್ಪ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಮಾಡಿಸಿರೋದು, ನಾರ್ಮಲ್ ಲಾಂಗ್ ಹಾರ ಬರುತ್ತಲ್ಲ ಅದೇ ಥರನೇ.
ಬಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಯುನೀಕಾಗಿ ಅನಿಸುತ್ತೆ. ಇಲ್ಲಿ ನಿಮಗೆ ವೈಟ್ ಕಲರ್ ಬೀಡ್ಸು, ಇಲ್ಲಿ ಗ್ರೀನ್ ಕಲರ್ ಬೀಡ್ಸು ಮತ್ತು ಇಲ್ಲಿ ವೈಟ್ ಕಲರ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾರ್ಮಲ್ ನೀವು ಹೊರಗಡೆ ಎಲ್ಲ ತೊಗೊಂಡಾಗ ಇಲ್ಲಿಗೆ ಲಾಸ್ಟ್ ಇರುತ್ತೆ, ಇಲ್ಲಿಗೆ ನಿಮಗೆ ಹುಕ್ ಹಾಕಿ ಕೊಡ್ತಾರೆ. ಸೊ ಇಲ್ಲಿಗೆ ಮಾಡಿಕೊಂಡ್ರೆ ನಿಮಗೆ ಹಿಂದೆ ಮಾಪ್ ಕಾಣೋದೇ ಇಲ್ಲ. ಇಷ್ಟಕ್ಕೆ ಹಾಕೊತೀವಿ ಅಂತಂದರೆ ಇಲ್ಲಿ ಫುಲ್ಲು ದಾರ ಕಾಣಿಸುತ್ತೆ. ಸೊ ಹಾಗಾಗಿ ನನ್ನ ಹತ್ರ ಮಾತ್ರ ಈ ಥರ ನಿಮಗೆ ಯುನೀಕಾಗಿ ಸಿಗೋವಂಥದ್ದು. ಹಿಂದ್ಗಡೆಗೂ ನಾನು ಈ ಥರ ಮಣಿಗಳನ್ನ ಹಾಕಿಸ್ತೀನಿ, ಹಾಗಾಗಿ ನಿಮಗೆ ದಾರನೂ ಕಾಣಿಸಲ್ಲ, ಮಾಪು ಕೂಡ 6 ಮಾಪು ನಿಮಗೆ ವಿಸಿಬಲ್ ಆಗುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಇದಂತೂ ತುಂಬ ಚೆನ್ನಾಗಿದೆ. ಇರೋದು ಒಂದೇ ಚೈನು. ಈ ಥರ ನಾನು ತೋರಿಸ್ತಾ ಇರೋದು ಇದು ರೆಡಿ ಸ್ಟಾಕು. ಇದೇನಾದರೂ ಸೇಲ್ ಆಯಿತು ಅಂತ ಅಂದ್ರೂ ನಿಮಗೆ ಬೇರೆದು ಸಿಗತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಈ ಡಿಸೈನ್ಸ್ ಎಲ್ಲ ಇದೆಯಲ್ಲ, ಸೊ ಈ ಮಾಪು ಇಲ್ಲ ಅಂತಂದರೆ ಈ ಪೆಂಡೆಂಟು ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿರೋದು ಸಿಗ್ಬೋದು. ನೆಕ್ಸ್ಟ್ ಒಂದು ತೋರಿಸ್ತೀನಿ. ಇದು ನೆಕ್ಸ್ಟ್ ಒನ್ನು ಗ್ರೀನ್ ಕಲರ್ ಚಾಟಮ್ ಬೀಡ್ಸ್ ಹಾಕ್ಸಿ ಮಾಡಿಸಿರೋದು ಲಾಂಗ್ ಹಾರ. ಲಕ್ಷ್ಮಿ ಮತ್ತು ಪಿಕಾಕ್ದು ಮಾಪ್ ಬರುತ್ತೆ. ಲಕ್ಷ್ಮಿ ಪಿಕಾಕ್ ಎಲಿಫೆಂಟ್ ಏನಿಲ್ಲ ಇದರಲ್ಲಿ, ಎಲಿಫೆಂಟ್ ನಾರ್ಮಲ್ ಆಗಿರುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೆ. ಸೊ ಮ್ಯಾಂಗೋ ಮಾಪ್ಸ್ ಬಂದಿದೆ, ಇದಕ್ಕೆ ನೋಡಿ ಮ್ಯಾಂಗೋ ಟೈಪ್ ಮಾಪ್ಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ, ಯಾಕಂದರೆ ಈ ಥರ ಮಾಪ್ಸು ಸಿಗೋದು ರೇರು. ನಾರ್ಮಲ್ ಮಾಪ್ ಸಿಗತ್ತೆ, ಬಟ್ ಈ ಥರ ಡಿಫ್ರೆಂಟಾಗಿರೋ ಮಾಪ್ಸು ಸಿಗೋದೇ ಇಲ್ಲ. ತುಂಬ ಜನ ಮಿಸ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇದು ಬೇಕು ಅಂತ ಆರ್ಡರ್ ಮಾಡಿ ಕೊನೆಗೆ ಸಿಗಲ್ಲ ಅಂತ ಅಂದಾಗ ನಾರ್ಮಲ್ ಮಾಪ್ಸ್ ತೊಗೊಂಡು ಮಾಡಿಸ್ಕೊಂಡಿದ್ದಾರೆ. ಸೊ ಇದು ಈಗ ಬಂದಿದೆ, ಸ್ಟಾಕಲ್ಲಿದೆ. ಇದು ಯಾರ್ದು ಜ್ಯುವೆಲ್ರಿ ಅಲ್ಲ, ಆರ್ಡರ್ ಆಗಿರೋ ಜ್ಯುವೆಲ್ರಿ ಅಲ್ಲ, ಇದು ನಮ್ಮ ಹತ್ರ ಇರುವಂಥ ಸ್ಟಾಕು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಆರ್ಡರ್ ಮಾಡ್ಬೋದು. ಬೇಗ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನೀವು ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟು ದಸರಾ ಇದೆ, ದೀಪಾವಳಿ ಇದೆ, ಎಲ್ಲದಕ್ಕೂ ಹಾಕೊಂಡು ಮಿಂಚ್ಬೋದು. ಇನ್ನೇನು ಮದುವೆಗಳು ಎಲ್ಲ ತುಂಬ ಜಾಸ್ತಿ ಇದೆ, ಸೊ ಅದಕ್ಕೂ ಎಲ್ಲ ಹಾಕೊಂಡು ಮೆರಿಬೋದು. ನೆಕ್ಸ್ಟ್ ತೋರಿಸ್ತೀನಿ. ನೆಕ್ಸ್ಟ್ ಒನ್ ಬಂದು ಚೋಕರು, ಪುಟಾಣಿ ಚೋಕರ್. ಇದು ಮಾಡಿಸಿಲ್ಲ, ನೀವು ಯಾವ ಕಲರ್ ಬೀಡ್ಸ್ ಹೇಳ್ತೀರಾ ಆ ಕಲರ್ ಬೀಡ್ಸು ಹಾಕಿ ಕೊಡ್ತೀವಿ. ಲಾಸ್ಟ್ ಟೈಮು ಇದರಲ್ಲಿ ಗ್ರೀನ್ ಮತ್ತು ಪರ್ಲ್ದು ಮಾಡಿಸಿದ್ದೆ, ತುಂಬ ಚೆನ್ನಾಗಿ ಸೇಲ್ ಆಗಿತ್ತು. ಬಟ್ ಒಬ್ಬೊಬ್ಬರು ಇದರಲ್ಲಿ ನಮಗೆ ರೂಬಿ ಬೇಕಿತ್ತು ಅಂತ ಯಾರೋ ಒಬ್ರು ಕೇಳಿದ್ರಿ, ನನ್ನ ಲಿಸ್ಟಲ್ಲಿ ಯಾರೋ ಒಬ್ರು ಕೇಳಿದರು. ಬಟ್ ಹುಡುಕ್ತಾ ಇದ್ದು ಯಾರು ಅಂತ ನಂಗೆ ಸಿಕ್ಕಲೇ ಇಲ್ಲ. ಈ ವಿಡಿಯೋ ಏನಾದರೂ ನೀವು ನೋಡ್ತಾ ಇದ್ರೆ ಆರ್ಡರ್ ಮಾಡ್ಬೋದು. ರೂಬಿ ಎಲ್ಲನೂ ಹಾಕಿಸಿ ಕೊಡ್ತೀವಿ. ಲಕ್ಷ್ಮಿ ಇದೆ, ನಾನು ಲಾಸ್ಟ್ ಟೈಮು ಇದು ವಿಡಿಯೋ ಮಾಡಿದ್ದನ್ನು ಇಲ್ಲಿ ಸೈಡಿಗೆ ಹಾಕ್ತೀನಿ, ಯಾವುದು ಫೋಟೋ ಇದು ಯಾವ ಥರ ಬರುತ್ತೆ ಅಂತ ಫೋಟೋನ. ಸೊ ಅದನ್ನು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಅದನ್ನು ನೋಡಿಬಿಟ್ಟು ನಿಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸೊ ಇದು ಬರೀ ಜಸ್ಟ್ ಮಾಪ್ ಅಷ್ಟೇ, ಇದಕ್ಕೆ ಗೋಲ್ಡ್ ಬೀಡ್ಸು ಎಲ್ಲನೂ ಆ್ಯಡ್ ಮಾಡಿ ಮಾಡಿಸಿ ಕೊಡೋದು. ನೆಕ್ಸ್ಟ್ ಬಂದು ರೆಡಿ ಸ್ಟಾಕ್ ಇರೋದು ಈ ಒಂದು ಸ್ಟಡ್ಡು, ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕಿದ್ರೆ. ಸೊ ಇದನ್ನೆಲ್ಲ ಹಾಕಿ ತೋರ್ಸೋಕ್ಕಾಗಲ್ಲ ಅಂತ ತೋರಿಸ್ತಾ ಇಲ್ಲ ಅಷ್ಟೇ, ಯಾಕಂದರೆ ಇನ್ಫೆಕ್ಷನ್ ಎಲ್ಲ ಆದರೆ ಅಂತ ಅಂದ್ಬಿಟ್ಟು ಒಬ್ಬರು ಯೂಸ್ ಮಾಡಿ ಇನ್ನೊಬ್ಬರು ಯೂಸ್ ಮಾಡೋದು. ಸೊ ಹಂಗಾಗಿ ಇನ್ನೊಂದು ಸ್ಟಡ್ ಇದೆ, ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ಒನ್ ಬಂದು ಈ ಥರ ಪುಟಾಣಿ ಲಕ್ಷ್ಮಿ ಚೋಕರ್ ಅಂತ ಇದ್ದೀನಿ, ಅದು ಚೋಕರ್ ಇಟ್ಕೊಂಡೇನೋ ಅಂತ ಅಂದ್ಕೊಂಡೆ. ಸ್ಟಡ್ಸು ತುಂಬ ಚೆನ್ನಾಗಿದೆ ಇದು. ಸೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ವಲ್ಪ ಮೀಡಿಯಮ್ ಸೈಜು, ಸ್ಮಾಲು ಅಲ್ಲ ಬಿಗ್ಗು ಅಲ್ಲ, ಆ ಸೈಜಲ್ಲಿದೆ. ಸೊ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನ ಸ್ಕ್ರೀನ್ಶಾಟ್ ತೊಗೊಂಡು ಆರ್ಡರ್ ಮಾಡ್ಬೋದು. ಇನ್ನೂ ಒಂದು ಸ್ಟಡ್ ಇದೆ ಈ ಥರ. ಸೊ ಇದು ತುಂಬ ಅಗಲ ಏನೂ ಇಲ್ಲ, ತುಂಬ ಚಿಕ್ಕದು ಅಂತಾನೂ ಅಲ್ಲ, ಇಷ್ಟು ಬರುತ್ತೆ. ಸೊ 3 ಸ್ಟಡ್ ಅವೈಲಬಲ್ ಇದೆ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ. ಸ್ಟಡ್ಡಿಗಂತೂ ತುಂಬ ವ್ಯಾಲ್ಯೂ ಇದೆ, ಬೇಗ ಖಾಲಿ ಆಗುತ್ತೆ. ಮತ್ತು ತುಂಬ ಜನ ಬರೀ ಲಾಂಗ್ ಹಾರ ತಗೊಂಡಿರೋರು ಈಗ ಮೆರೂನ್ ಕಲರ್ ತೊಗೊಂಡಿರ್ತಾರೆ. ಸೊ ಸ್ವಲ್ಪ ದಿನ ಅದು ಬೋರಾಗಿ ಗ್ರೀನ್ ಕಲರ್ ಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅವರಿಗೋಸ್ಕರ ಇದು ಬರೀ ಇದರಲ್ಲಿ ಪೆಂಡೆಂಟ್ ಇಲ್ಲ, ಬರೀ ಮಾಪ್ ಹಾಕಿ ಗ್ರೀನ್ ಕಲರ್ ಬೀಡ್ಸ್ ಹಾಕಿ ಚಾಟಮ್ ಬೀಡ್ಸ್ ಹಾಕಿ ಮಾಡಿಸಿರೋ ಅಂಥದ್ದು. ಇದನ್ನೇ ನೀವು ಜಸ್ಟ್ ಪೆಂಡೆಂಟಿಗೆ ಈ ಥರ ಅಟ್ಯಾಚ್ ಮಾಡ್ಕೊಬೋದು. ಸೊ ಮನೆಯಲ್ಲೇ ಮಾಡ್ಕೊಬೋದು, ಸ್ಕ್ರೂ ಡ್ರೈವರ್ ಅದರಲ್ಲಿ. ಸೊ ಯಾರಿಗಾದರೂ ಬೇಕು ಅಂತಂದರೆ ಆರ್ಡರ್ ಮಾಡಿ. ಪಿಕಾಕ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಪಿಕಾಕು. ಸೊ ಮೆರೂನ್ ಕಲರ್ ತೊಗೊಂಡಿರ್ತೀರಾ, ಇಲ್ಲ ಪರ್ಲ್ ತೊಗೊಂಡಿರ್ತೀರಾ. ಸೊ ನಿಮಗೆ ಬೇರೆ ಕಲರ್ ಹಾಕಬೇಕಾಗಿತ್ತು, ಪರ್ಲ್ ಬೇಜಾರಾಗೋಯ್ತು ಹಾಕಿ ಅಂತ ಅನಿಸಿದ್ರೆ ಸೊ ಯು ಕ್ಯಾನ್ ಗೋ ಫಾರ್ ದಿಸ್. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೆಕ್ಸ್ಟ್ ಒನ್ ಬಂದು ಜುಮ್ಕಿ. ನಾನು ಇದನ್ನ ವೇರ್ ಮಾಡಿದ್ದೆ, ತುಂಬ ಜನ ಕೇಳಿದ್ರಿ ಎಲ್ಲಿ ತೊಗೊಂಡಿದ್ದು ಅಂತ.
ಸೊ ನನ್ನ ಹತ್ರನೇ ಇರೋವಂಥ ಸಿಲ್ವರ್ ಜ್ಯುವೆಲ್ರಿ. ಸೊ ನಾನು ಏನಕ್ಕೆ ಬೇರೆಯವ್ರ ಹತ್ರ ಹೋಗಿ ತಗೊಳ್ಳಿ. ಸೊ ನನ್ನರಲ್ಲೇ ಇದನ್ನು ತಗೊಂಡಿದ್ದು. ಸೊ ಒಂದು 10 ಪೀಸ್ ಮಾಡಿಸಿದ್ದೀವಿ. ಇದನ್ನ ತುಂಬ ಚೆನ್ನಾಗಿದೆ ಡಿಸೈನು, ಮತ್ತು ಯುನೀಕಾಗಿ ಅನಿಸುತ್ತೆ. ಹಾಕೊಂಡಾಗ ತುಂಬ ದೊಡ್ಡಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನಾನು ವೇರ್ ಮಾಡಿದ್ದೀನಿ ತುಂಬ ಸಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕ್ಕೊಂಡಾಗೆಲ್ಲ. ಸೊ ಯಾರಿಗಾದರೂ ಬೇಕು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಆರ್ಡರ್ ಮಾಡ್ಬೋದು. ನೆಕ್ಸ್ಟ್ ಒಂದು ಬಂದು ನೆಕ್ಲೇಸು. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ವೆಯ್ಟು ಅಷ್ಟೇ ಲೈಟ್ ವೆಯ್ಟ್ ಬರುತ್ತೆ. ಇದು ತುಂಬ ದೊಡ್ಡದು ಅಂತೆಲ್ಲ ಏನು ಅನಿಸಲ್ಲ. ಸೊ ಆರಾಮಾಗಿ ಹಾಕೋಬೋದು. ಈ ಸ್ಯಾರಿಗೂ ಚೆನ್ನಾಗಿದೆ. ಅಂದರೆ ಇದು ನಾನು ಸಿಂಪಲ್ ಸ್ಯಾರಿ ಹಾಕಿದ್ದೀನಲ್ವ, ಸಿಂಪಲ್ ಸ್ಯಾರಿಗೂ ಚೆನ್ನಾಗಿರುತ್ತೆ. ತುಂಬ ಗ್ರ್ಯಾಂಡಾಗಿ ಹಾಕಿದಾಗ್ಲೂ ಇದನ್ನು ಹಾಕಿ ಇದ್ರ ಜೊತೆಗೆ ಇನ್ನೊಂದು ಯಾವುದಾದ್ರೂ ಲಾಂಗ್ ಹಾರ ಏನಾದರೂ ಹಾಕಿದ್ರೆ, ಬೀಡ್ಸ್ ಹಾರ ಎಕ್ಸ್ಪೆಷಲಿ ಒಂದು ಗೋಲ್ಡ್ ಇದ್ದರೆ ಇನ್ನೊಂದು ಬೀಡ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಎರಡೂ ಇದು ಹಾಕೋದಕ್ಕಿಂತ ಸೊ ಬೀಡ್ಸ್ ಹಾರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ, ಎಕ್ಸ್ಪೆಷಲಿ ನೆಕ್ಲೇಸಸ್ ಹಾಕಿದಾಗ. ನೆಕ್ಸ್ಟ್ ಒನ್ ತೋರಿಸ್ತೀನಿ. ಇದು ನೆಕ್ಸ್ಟ್ ಒನ್ನು ನೆಕ್ಲೇಸು. ಇದು ಕೂಡ ಅಷ್ಟೇ ತುಂಬ ಲೈಟ್ ವೆಯ್ಟ್ ಬರುತ್ತೆ. ಬಟ್ ವೇರ್ ಮಾಡಿದಾಗ ತುಂಬ ವೆಯ್ಟ್ ಇದೆಯೇನೋ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ಜಸ್ಟ್ 20 ಗ್ರಾಮ್ಸ್ ಅಷ್ಟೇ ಇರೋದು. ಇದನ್ನು ಹಾಕ್ಕೊಂಡ್ರೆ ಬೇರೆ ಜ್ಯುವೆಲ್ರಿನೇ ಹಾಕ್ಕೊಳ್ಳೋದು ಬೇಡ, ಅಷ್ಟು ಚೆನ್ನಾಗಿದೆ. ಕೆಳಗಡೆ ಪರ್ಲ್ಸ್ ಹಾಕ್ಸಿದ್ದೀವಿ. ಇಲ್ಲಿ ನಿಮಗೆ 1-2-3 ಸ್ಟೋನ್ಸ್ ಇದೆ ಮೆರೂನ್ ಕಲರ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ, ಗೋಲ್ಡ್ ಥರನೇ ಫೀಲ್ ಆಗುತ್ತೆ ಇದು. ಇದು ನೆಕ್ಸ್ಟ್ ಒನ್ನು ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಕೆಳಗಡೆ ನಿಮಗೆ ಗೋಲ್ಡ್ ಕಲರ್ದೇ ಬೀಡ್ಸ್ ಬಂದಿದೆ. ಸೊ ಇಲ್ಲಿ 1-2 ಗ್ರೀನ್ ಕಲರ್ ಸ್ಟೋನ್ಸ್ ಬಂದಿದೆ. ಇದು ಅಷ್ಟೇ 21 ಗ್ರಾಮ್ಸ್ ಅಷ್ಟೇ ಇರೋದು. ತುಂಬ ಬಡ್ಜೆಟ್ ಫ್ರೆಂಡ್ಲಿ ಇದೆಲ್ಲ, ಲೈಟ್ ವೆಯ್ಟ್ ನೆಕ್ಲೇಸು. ಇದೆಲ್ಲ ಗಿಫ್ಟಿಂಗ್ ಪರ್ಪಸ್ಗೆ ಮತ್ತು ನೀವು ವೇರ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಚಿನ್ನದ ರೇಟ್ ಎಷ್ಟು ಜಾಸ್ತಿ, ಕೊಡೋಕ್ಕೆ ಹೊಟ್ಟೆ ಎಲ್ಲ ಉರಿಯುತ್ತೆ. ಸೊ ಈ ಥರದ್ದೆಲ್ಲ ತೊಗೊಂಡ್ರೆ ನಿಮಗೆ ಫ್ಯೂಚರಿಗೂ ನೀವು ರಿಟರ್ನ್ ವ್ಯಾಲ್ಯೂನು ಕೂಡ ಇರುತ್ತೆ. ನೀವು ಯಾವಾಗ ರಿಟರ್ನ್ ಕೊಡ್ತೀರಾ ಆವಾಗ ಸಿಲ್ವರ್ದು ರೇಟ್ ಏನಿದೆ ಅದನ್ನು ನೀವು ತೊಗೊಳ್ಬೋದು ಇದನ್ನು ಕೊಟ್ಟರೆ. ಇದು 92.5 ಪ್ಯೂರಿಟಿ ಇರೋ ಸಿಲ್ವರ್ ಜ್ಯುವೆಲ್ರಿ. ನಾನಿವಾಗ ತೋರಿಸಿದ್ದು ಎಲ್ಲದೂ ಕೂಡ ಅಷ್ಟೇ 92.5 ಪ್ಯೂರಿಟಿ ಇರೋ ಸಿಲ್ವರ್ ಜ್ಯುವೆಲ್ರಿ. ಯಾವಾಗ ನೀವು ರಿಟರ್ನ್ ಕೊಟ್ಟರು ಸಿಲ್ವರ್ ವ್ಯಾಲ್ಯೂ ಅವತ್ತಿನ ದಿನದ ಹೇಗಿರುತ್ತೆ ಅದು ಆ ಥರ ರೇಟಿಗೆ ಎಲ್ಲ ಜ್ಯುವೆಲ್ರಿ ಶಾಪಲ್ಲೂ ತೊಗೊತಾರೆ. ಸೊ ನೀವು ಆರಾಮಾಗಿ ಬೈ ಮಾಡ್ಬೋದು. ನಾರ್ಮಲ್ ಆರ್ಟಿಫಿಷಿಯಲ್ ಎಲ್ಲ ಬೈ ಮಾಡೋದ್ರ ಬದಲು ಇದನ್ನು ಬೈ ಮಾಡಿದ್ರೆ ನಿಮಗೆ ಕೊಟ್ಟಾಗ ದುಡ್ಡಾದರೂ ಸಿಗತ್ತೆ. ಬೇಡ ಅಂತ ಅನಿಸಿದಾಗ ಅಕಸ್ಮಾತ್ ಪಾಲಿಷ್ ಹೋದ್ರೂ ಕೂಡ ಮತ್ತೆ ನೀವು ಪಾಲಿಷ್ನ ಮಾಡಿಸ್ಕೊಳ್ಬೋದು ಆರಾಮಾಗಿ. ಲೈಫ್ ಲಾಂಗ್ ಬೇಕಾದರೂ ಯೂಸ್ ಮಾಡ್ಬೋದು ಮತ್ತೆ ಮತ್ತೆ ಪಾಲಿಷ್ ಮಾಡಿಕೊಂಡು. ಇದು ಕೂಡ ಅಷ್ಟೇ, ಏನು 1 ತಿಂಗಳಿಗೆ ಹೋಗುತ್ತೆ ಅಂತೇನಿಲ್ಲ. 1 ವರ್ಷ 2 ವರ್ಷ 5 ವರ್ಷ 10 ವರ್ಷನೂ ನೀವು ನೀಟಾಗಿ ನೋಡಿಕೊಂಡ್ರೆ 10 ವರ್ಷ ಬೇಕಾದರೂ ಯೂಸ್ ಮಾಡ್ಬೋದು. ನೀರಿಗೆ ಹಾಕ್ತಾನೆ ಮೇಯ್ನ್ ಪರ್ಫ್ಯೂಮ್ ಏನಾದರೂ ಇದ್ರ ಮೇಲೆ ಸ್ಪ್ರೇ ಮಾಡಿದ್ರೆ ಬೇಗನೆ ಕಲರ್ ಹೋಗ್ಬಿಡತ್ತೆ. ಸೊ ಪರ್ಫ್ಯೂಮ್ ಸ್ಪ್ರೇ ಮಾಡಬೇಡಿ. ಮತ್ತು ನೀರಿಗೆ ಹಾಕಿಲ್ಲ ಅಂತಂದರೆ ಎಷ್ಟು ದಿನ ಬೇಕಾದರೂ ಇರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊತೀನಿ. ತುಂಬ ಯುನೀಕ್ ಆಗಿರೋ ಡಿಸೈನ್ಸ್ನ ತೋರಿಸಿದ್ದೀನಿ. ಆವಾಗಿಂದ ಮಾತಾಡಿ ಗಂಟ್ಲೆಲ್ಲ ಒಣಗೋಯ್ತು, ನೀರು ಕುಡ್ದಿಲ್ಲ, ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀನಿ. 1 ಅವರ್ಗಿಂತ ಜಾಸ್ತಿನೇ ಆಯಿತು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ತುಂಬ ಜನ ಒಳ್ಳೆ ರಿವ್ಯೂಸ್ನ ಕೊಡ್ತೀರಾ. ಒಂದೊಂದು ಸಲ ಏನು ಗೊತ್ತಾ, ನಾವು ಕಳಿಸಿರ್ತೀವಿ, ಗೌರ್ಮೆಂಟ್ ಹಾಲಿಡೇ ಇರುತ್ತೆ, ಇನ್ನೂ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ತಾ ಇರ್ತೀರಾ. ನಾವು ಮೋಸ ಮಾಡೋರಲ್ಲ. ಸೊ ನಿಮ್ಮ ಜ್ಯುವೆಲ್ರಿ ನಿಮಗೆ ತಲುಪುತ್ತೆ. 1-2 ದಿನ ಲೇಟ್ ಆದ್ರೂ ನಾರ್ಮಲಾಗಿ 6 ಬಿಸ್ನೆಸ್ ಡೇಸಲ್ಲಿ ಬರುತ್ತೆ. ಬಟ್ ಒಂದೊಂದು ಸಲ ರಜೆ ಇರುತ್ತೆ, ಇಲ್ಲ ಕೊರಿಯರ್ ಅವರು ನೀವು ಬುಕ್ ಮಾಡಿರ್ತೀರಲ್ಲ ಆ ಪ್ಲೇಸಲ್ಲಿ ಕೊರಿಯರ್ ಅವರು ನಾಳೆ ಹೋಗೋಣ ಬಿಡು ಈ ಥರ ಅಂದ್ಕೊಂಡಿರ್ತಾರೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಬಟ್ ಬಂದೇ ಬರುತ್ತೆ. ಬಟ್ ನೀವು ಆರ್ಡರ್ ಮಾಡಿದ್ಮೇಲೆ 1 ಡೇ ಇಲ್ಲ 2 ಡೇ ಆದಮೇಲೆ ಡಿಸ್ಪ್ಯಾಚ್ ಮಾಡೋದು ಒಂದೊಂದು ಜ್ಯುವೆಲ್ರಿ. ಬೀಡ್ಸ್ ಜ್ಯುವೆಲ್ರಿ ಅಂತೂ ಒಂದು 3-4 ದಿನನಾದರೂ ಟೈಮ್ ಬೇಕಾಗುತ್ತೆ ಮಾಡಿಸಿ ಕಳಿಸ್ಬೇಕು ಅಂತ. ಅಂದರೆ ನೀವು ಬುಕ್ ಮಾಡಬೇಕಾದ್ರೇ ಕೇಳಿ, ಏನಾದರೂ ಅರ್ಜೆಂಟ್ ಇದೆ ಅಂತ ಅಂದರೆ ನಮಗಾಗುತ್ತೆ ಅಂತ ಅಂದರೆ ಮಾಡಿಸ್ಕೊಡ್ತೀವಿ. ಒಬ್ಬೊಬ್ರಂತೂ ಹಬ್ಬದಲ್ಲಿ, ಈ ಸಲ ಗೌರಿ ಹಬ್ಬದಲ್ಲಿ ಯಾರೊಬ್ಬರು ನಾಳೆಗೆ ಬೇಕು ಅಂತ ಅಂದಾಗ ನಾಳೆಗೆ ಮಾಡಿಸಿ ಕೊಟ್ಟಿದ್ದೀವಿ. ಡನ್ಸೋ ಏನೋ ಮಾಡಿದ್ವಿ ಅವರಿಗೆ, ಆ ಥರ ಆಗುತ್ತೆ. ಸೊ ಯಾರಿಗೆಲ್ಲ ಬೇಕು ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರಿಗೆ ವಾಟ್ಸಪ್ ಮಾಡಿ. ಮಿಸ್ ಮಾಡ್ಕೋಬೇಡಿ, ಇದೆಲ್ಲ ಯುನೀಕ್ ಪೀಸಸ್ಸು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ, ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡೋಕ್ಕೆ ಹೋಗ್ಬೇಡಿ, ಅದು ದೊಡ್ಡ ಪಾಪ ಆಗುತ್ತಾ, ಸುಮ್ಮನೆ ಹೇಳಿದ್ದು. ಸೊ ಮತ್ತೆ ಸಿಗ್ತೀನಿ. ಬಾಯ್, ಲವ್ ಯು ಆಲ್.